ನಮಸ್ಕಾರ. ಇವತ್ತಿನ ವಿಷಯ ವಿದೇಶಿಯರು ಈ 10 ಷೇರುಗಳಲ್ಲಿ ತಮ್ಮ ಹೂಡಿಕೆಯನ್ನು ಜಾಸ್ತಿ ಮಾಡಿದ್ದಾರೆ ಏಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೇನೆ. ಏಕೆ ಅನ್ನುವ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ, ನಿಮ್ಮದೇ ಆದಂಥ ರಿಸರ್ಚ್ ಮಾಡಿ ಅಂತ ನಿಮಗೆ ಮೋಟಿವೇಶನ್ ಕೊಡ್ತಾ ಇದ್ದೇನೆ. ನಮ್ಮ ವರ್ಕ್ಶಾಪ್ ಗ್ರಾಜ್ಯುಯೇಟ್ಸು ಮತ್ತು ಚಾನಲ್ ಮೆಂಬರ್ಸು ಚೆನ್ನಾಗಿ ಎಲ್ಲವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ನಮಗೆ ಯಾವಾಗಲೂ ಕೇಳುವ ಪ್ರಶ್ನೆ ಒಂದಷ್ಟು ಅಸೈನ್ಮೆಂಟ್ ಕೊಡಿ. ಯಾಕಂದ್ರೆ ಕೇವಲ ಕೇಳಿಸ್ಕೊಂಡ್ರೆ ಸಾಕಾಗೋದಿಲ್ಲ, ಅಸೈನ್ಮೆಂಟ್ ಅನ್ನು ಮಾಡಿದಾಗಲೇ ನೀವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದು. ನಮ್ಮ ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ಅಲ್ಲಿ ಬೇಕಾದಷ್ಟು ಅಸೈನ್ಮೆಂಟ್ಗಳನ್ನು ಕೊಟ್ಟಿದ್ದೇವೆ ನಮ್ಮ 33 ಗಂಟೆಗಳ ಕಾರ್ಯಾಗಾರದಲ್ಲಿ. ಆಗಾಗ ನಮ್ಮ ಗ್ರಾಜ್ಯುಯೇಟ್ಸಿಗೆ ಮತ್ತು ಚಾನಲ್ ಮೆಂಬರ್ಸಿಗೆ ಯೋಚನೆ ಮಾಡಲಿಕ್ಕೆ ಹೊಸ ಹೊಸ ವಿಷಯಗಳು ಇರಲಿ ಅಂತೇಳಿ ಹೊಸ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋವನ್ನು ನೋಡಿದ್ರೆ ನೀವು ಬಹುಶಃ ಒಂದಷ್ಟು ರಿಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ. ನಮ್ಮ ಚಾನಲ್ ಮೆಂಬರ್ಸಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಆದಷ್ಟು ಹೊಸ ಷೇರುಗಳ ಬಗ್ಗೆ ಮಾತಾಡಿ ನಾವು ಅದರ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ತಿಳ್ಕೊಳ್ತೇವೆ ಅನ್ನುವಂಥ ಒಂದು ವಿಷಯವನ್ನು ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇವತ್ತು ಡಿಸೆಂಬರ್ 2022ರಿಂದ ಡಿಸೆಂಬರ್ 2023ವರೆಗೆ ಯಾವ FIಗಳು ಯಾವ ಶೇರಲ್ಲಿ ತಮ್ಮ ಸ್ಟೇಕ್ ಅನ್ನು ಜಾಸ್ತಿ ಮಾಡಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಅರ್ಥ ಏನು ಅಂತಂದ್ರೆ, FIಗಳು ಯಾವುದಾದ್ರೂ ಶೇರ್ನಲ್ಲಿ ಸ್ಟೇಕ್ ಅನ್ನು ಜಾಸ್ತಿ ಮಾಡಿದ್ದಾರೆ ಅಂತಂದ್ರೆ ಅವರೆಲ್ಲ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಲಾರ್ಜ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ದೊಡ್ಡ ಮೊತ್ತದ ಹಣವನ್ನು ಒಟ್ಟಿಗೆ ಹಾಕ್ತಾರೆ. ಅಂದರೆ ಅವರ ರಿಸರ್ಚ್ ಕೆಪಬಿಲಿಟೀಸ್ ನಮಗಿಂತ ಜಾಸ್ತಿ ಇರಬೇಕು. ಅವರು ಯಾಕೆ ಹಣವನ್ನು ಹಾಕಿದ್ದಾರೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಆವಾಗ ಬಹುಶಃ ನಮಗೂ ಕೂಡ ಅದರ ಗೂಢಾರ್ಥ ಅರ್ಥ ಆಗುತ್ತೆ. ಅಕಸ್ಮಾತ್ ಅವ್ರು ತಪ್ಪು ಮಾಡಿದ್ದಾರೆ ಅಂದ್ರೆ ನಾವು ತಪ್ಪು ಮಾಡಬಾರ್ದು, ನಮ್ಮದೇ ಆದಂಥ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ನಾವು ಸಂಪೂರ್ಣವಾಗಿ ಮಾಡಬೇಕಾಗುತ್ತೆ. ಇವತ್ತು ಒಂದಷ್ಟು ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕರೆಕ್ಟ್ ಆಗಿ ಹೇಳಬೇಕಂದ್ರೆ 10 ಷೇರುಗಳು. ನಮಗೆ ಹಿಂದಿನ ದಿನಗಳಿಂದ ಅಂಕಿಅಂಶಗಳ ಪ್ರಕಾರ ತಿಳಿದು ಬಂದ ಒಂದು ಅಂಶ ಏನು ಅಂತಂದ್ರೆ, ಯಾವ ಶೇರ್ನಲ್ಲಿ FIಗಳು ಹಣವನ್ನು ಹಾಕ್ತಾರೋ ಆ ಶೇರಿಗೆ ಮಾರುಕಟ್ಟೆಯಲ್ಲಿ ಒಂದು ತರದ ಮೊಮೆಂಟಮ್ ಬರುತ್ತೆ. ಆದ್ದರಿಂದ ಇವತ್ತು ನೀವು ಇದರ ಬಗ್ಗೆ ರಿಸರ್ಚ್ ಮಾಡಬೇಕಾಗುತ್ತೆ ಮತ್ತು ಹಣವನ್ನು ಹಾಕುವ ಮುಂಚೆ ನೀವು ಯೋಚನೆ ಮಾಡಬೇಕು, FIs ಯಾಕೆ ಹಣವನ್ನು ಹಾಕಿದ್ದಾರೆ. ಈಗ FIಗಳ ಬಗ್ಗೆ ವಾಸ್ತವಿಕ ವಿಚಾರಕ್ಕೆ ಬರ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ ಜನವರಿ ತಿಂಗಳಿನಲ್ಲಿ FIs ಅಂದಾಜು 24,700 ಕೋಟಿ ವರ್ತ್ ಆಫ್ ಶೇರ್ ಅನ್ನು ಮಾರ್ಕೊಂಡಿದ್ದಾನೆ ಬಿಕಾಸ್ ಆಫ್ ಪ್ರಾಫಿಟ್ ಬುಕಿಂಗ್. ಹಾಗೆ ನೀವು ಹಿಂದಕ್ಕೆ ನಿಮ್ಮ ಗಮನವನ್ನು ಸರಿಸಿದ್ರೆ ನವೆಂಬರ್ ಟು ಡಿಸೆಂಬರ್ 2023 ಪೀರಿಯಡ್ ಅಲ್ಲಿ ಅದೇ FIಗಳು 70,000 ಕೋಟಿ ಪಂಪ್ ಮಾಡಿದ್ರು ಇಂಡಿಯನ್ ಸ್ಟಾಕ್ ಮಾರ್ಕೆಟಿಗೆ. ಆದ್ದರಿಂದ ನಿಮ್ಮ ಮುಂದೆ ಒಂದು ಪಟ್ಟಿ ಇಡ್ತಾ ಇದ್ದೇನೆ. ಸ್ಟಾಕ್ಸ್ ವೇರ್ FI ಹೋಲ್ಡಿಂಗ್ಸ್ ಇನ್ಕ್ರೀಸ್ ಇನ್ ದ ಲಾಸ್ಟ್ 1 year ಆಸ್ ಆನ್ ಡಿಸೆಂಬರ್ 2023. Increase in FIs holding in December 2023 quarter. ಮೊದಲನೇದ್ದು ಕ್ಯಾಂಪ್ಸ್ ಅನ್ನುವ ಕಂಪನಿಗೆ ಇನ್ಕ್ರೀಸ್ ಇನ್ FIs holding 14.99, ಟೋಟಲ್ FI holding 47.69%, 1 year CAGR 20%. ಎರಡನೇ ಕಂಪನಿ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂಯಬಲ್ ಎನರ್ಜಿ, ಇನ್ಕ್ರೀಸ್ ಇನ್ FIs holding 8.38, ಟೋಟಲ್ FI holding 11.91%, 1 year stock CAGR 113%. ಮೂರು ಸುಜ್ಲಾನ್ ಎನರ್ಜಿ, ಇನ್ಕ್ರೀಸ್ ಇನ್ FI holding 10.18%, ಟೋಟಲ್ FIs holding 17.83%, 1 year stock CAGR 368%. ನಾಲ್ಕು ಐನಾಕ್ಸ್ ವಿಂಡ್, ಇನ್ಕ್ರೀಸ್ ಇನ್ FIs holding 7.29%, ಟೋಟಲ್ FIs holding 9.49%, 1 year stock CAGR 389%. ಐದನೇದು ರಾಮಕೃಷ್ಣ ಫೋರ್ಜಿಂಗ್ಸ್, increase in FIs holding 9.59%, total FIs holding as on now 23.59%, ಮತ್ತು 1 year stock CAGR 180%. 5-star business finance, increase in FIs holding 47.74%, total FIs holding 54.28%, 1 year stock CAGR 26%. 7 ಬಿರ್ಲಾ ಸಾಫ್ಟ್, increase in FIs holding 8.85%, total FIs holding 21.25%, 1 year stock CAGR 181%. 8 Chennai Petroleum, increase in FIs holding 9.63%, total FIs holding 14.70%, 1 year stock CAGR 231%. Cholamandalam Investment,
increase in FIS holding 5.35%, total FIS holding 24.73%, 1 year stocks CAGR 75%. ಹತ್ತನೇದು persistent system, increase in FIS holding 4.26%, total FIS holding 24.55% ಮತ್ತು 1 year stock CAGR 83%. ಆದ್ದರಿಂದ ನಿಮಗೆಲ್ಲರಿಗೂ ರಿಸರ್ಚ್ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಡ್ತಾ ಇದ್ದೇನೆ. FIIಗಳು ತಮ್ಮ ಸ್ಟೇಕ್ ಅನ್ನು ಈ ಕೆಳಗಿನ ಷೇರುಗಳಲ್ಲಿ ಯಾಕೆ ಜಾಸ್ತಿ ಮಾಡಿದ್ದಾರೆ? ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ 10 ಷೇರುಗಳು ಕೂಡ ಕಳೆದ ಒಂದು ವರ್ಷದಲ್ಲಿ ಬಹಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾದ ವಿಚಾರ, FIs ಹಣ ಹಾಕಿದ್ದಾರೆ ಅಂತ ಷೇರು ಮೇಲಕ್ಕೆ ಹೋಯ್ತೋ ಇಲ್ಲ ಷೇರಿನ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತ ಅದು ಮೇಲಕ್ಕೆ ಹೋಗಿದೆಯೋ, ಈ ವಿಚಾರವನ್ನು ನೀವು ನಿಮ್ಮ ರಿಸರ್ಚ್ ಇಂದ ಕಂಡುಕೊಳ್ಬೇಕಾಗುತ್ತೆ. ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ FIಗಳು ಕೂಡ ಒಂದು ತರ ರಿಟೇಲ್ ಇನ್ವೆಸ್ಟರ್ಸ್ ಇದ್ದಾರೆ. ಅವರು ಕೂಡ ಯಾವ ಶೇರಲ್ಲಿ ಹಣ ಹಾಕಬೇಕು ಅಂತ ರಿಸರ್ಚ್ ಮಾಡ್ತಾ ಇರ್ತಾರೆ ಮತ್ತು ಮೊಮೆಂಟಮ್ ಕೊಡ್ತಾರೆ ಯಾವುದಾದ್ರೂ ಶೇರ್ನಲ್ಲಿ ಹಣವನ್ನು ಹಾಕಿದಾಗ. ಅದರಿಂದಾಗಿ ನಿಮ್ಮ ಕೆಲಸ ಏನು ಅಂತಂದ್ರೆ ಒಂದಷ್ಟು ರಿಸರ್ಚ್ ಮಾಡಿ, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ಇವುಗಳಲ್ಲಿ ಯಾವುದಾದ್ರೂ ಶೇರನ್ನು ನೀವು ಲಾಂಗ್ ಟರ್ಮಿಗೋ ಇಲ್ಲ ಶಾರ್ಟ್ ಟರ್ಮಿಗೋ ಹಣವನ್ನು ಹಾಕಬಹುದೇ ಅಂತ ಕಂಡುಹಿಡಿಬೇಕು. ಇವತ್ತು ನಾನು ಮಾಡಿದ ವಿಡಿಯೋದಲ್ಲಿರುವ 10 ಷೇರುಗಳನ್ನು ಒಂದು ಪೇಪರ್ನಲ್ಲಿ ಬರ್ಕೊಂಡು ಅದನ್ನು ನಿಮ್ಮ ಬೆಡ್ರೂಮ್ ವಾಲ್ ಮೇಲೆ ಅಂಟಿಸ್ಕೊಳ್ಳಿ. ಮತ್ತೆ ನೋಡ್ತಾ ಹೋಗಿ ಮುಂದಿನ ಒಂದು ವರ್ಷದಲ್ಲಿ ಇದೇನಾದ್ರೂ ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. FIಗಳು ಯಾವ ಷೇರಿಗೆ ಹಣವನ್ನು ಹಾಕ್ತಾರೋ ಆಗ ನಾನು ಕೂಡ ರಿಸರ್ಚ್ ಮಾಡಿ ಹಾಕ್ಬೋದು. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ ನಮ್ಮ ಸಮೀಕ್ಷೆಗಾಗಿ. ಷೇರು ಮಾರುಕಟ್ಟೆ ಬಗೆಗೆ ನೀವು ಒಂದಷ್ಟು ರಿಸರ್ಚ್ ಮಾಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಪ್ರತಿದಿನ ಎಷ್ಟು ಸಮಯವನ್ನು ಮುಡಿಪಾಗಿ ಇಟ್ಟುಕೊಂಡಿದ್ದೀರಿ? ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.